ಹಾಯ್ ಎವ್ರಿವನ್. ಹೀಗೆ ಒಂದಿನ ಆಚೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಹರಿಹರ ದಾವಣಗೆರೆಗೆ ಲಾಸ್ಟ್ ಸಂಡೇ ಹೋಗಿದ್ವಿ. ಆಗ ಸಡನ್ನಾಗಿ ವಿಡಿಯೋಸ್ ತಗೊಂಡು ಅಪ್ಲೋಡ್ ಮಾಡಿದರೆ ಅಟ್ಲೀಸ್ಟ್ ಕೆಲವರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ ಲೈಕ್ ಮಾಡಿ. ಫಸ್ಟ್ ನಾವು ವಿಸಿಟ್ ಮಾಡಿದ್ದು ಕವಲೆತ್ತು ಅನ್ನೋವಂತಹ ಒಂದು ಬ್ಯೂಟಿಫುಲ್ ಆಗಿರೋ ಹಳ್ಳಿ. ಇದು ರಾಣೆಬೆನ್ನೂರು ತಾಲೂಕಿಗೆ ಸೇರಿದ್ದು ಮತ್ತು ಈ ಹಳ್ಳಿಯನ್ನು ಮೇನ್ ಗೇಟ್ವೇ ಆಫ್ ನಾರ್ತ್ ಕರ್ನಾಟಕ ಅಂತ ಕೂಡ ಹೇಳ್ತಾರೆ. ಇದು ಆನ್ ದ ವೇನಲ್ಲೇ ಸಿಗುವಂತಹ ದುರ್ಗಾದೇವಿ ದೇವಸ್ಥಾನ ಇಲ್ಲಿ ತುಂಬ ಫೇಮಸ್ ಆಗಿದೆ. ಈ ಹಳ್ಳಿ ಹಾವೇರಿಯಿಂದ 41 ಕಿಲೋಮೀಟರ್ ಮತ್ತು ಬೆಂಗಳೂರಿಂದ 323 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ದೇವಸ್ಥಾನದಲ್ಲಿ ಪಕ್ಕದಲ್ಲಿರುವಂತಹ ಆಂಜನೇಯ ದೇವಸ್ಥಾನ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಹಾಗೆ ದೇವಸ್ಥಾನದಿಂದ ಹೊರಟ್ರೆ ಆನ್ ದ ವೇನೆ ನೀವು ಗ್ರಾಸಿಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ನೋಡ್ಬೋದು. ಮತ್ತು ಈ ಹರಿಹರ ಯೂನಿಟನ್ನು ಇನ್ ಹೌಸ್ ಟೆಕ್ನಾಲಜಿಯೊಂದಿಗೆ ಸ್ಥಳೀಯ ವುಡ್ ರಿಸೋರ್ಸ್ ಬಳಸಿದ ಭಾರತದ ಮೊದಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳ್ಬೋದು. ಮತ್ತು ಹರಿಹರಕ್ಕೆ ಇಂಡಸ್ಟ್ರಿಯಲ್ ಹಬ್ ಆಫ್ ಸೆಂಟ್ರಲ್ ಕರ್ನಾಟಕ ಅಂತ ಕೂಡ ಕರೀತಾರೆ. ಇದರ ನಂತರ ನೀವು ಹರಿಹರದ ಎಂಟ್ರೆನ್ಸ್ಗೆ ಸಿಗೋವಂತಹ ಆಂಜನೇಯ ಸ್ವಾಮಿ ಟೆಂಪಲ್ ಮತ್ತು ರಾಘವೇಂದ್ರ ಸ್ವಾಮಿಗಳ ಮಠ ಇವನ್ನೆಲ್ಲ ನೋಡಬಹುದು. ಇಲ್ಲಿ ತುಂಗಭದ್ರಾ ನದಿಗೆ ಸಮೀಪ ಇವೆ. ಕಂಪ್ಲೀಟ್ ದೇವಸ್ಥಾನದ ವಿಡಿಯೋನ ನೀವಿಲ್ಲಿ ನೋಡಬಹುದು. ಹಾಗೆ ಮುಂದೆ ಮೇಜರ್ ಲೈಫ್ ಲೈನ್ ಆಫ್ ಹರಿಹರ ಅಂದರೆ ತುಂಗಭದ್ರಾ ನದಿ. ತುಂಗಭದ್ರಾ ನದಿಯಲ್ಲಿ ಸ್ವಲ್ಪ ಕಾಲ ಕಳೆದು ಹರಿಹರದ ಫೇಮಸ್ ಹರಿಹರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಹರಿಹರ ಮತ್ತು ದಾವಣಗೆರೆಗೆ ಟ್ವಿನ್ ಸಿಟೀಸ್ ಅಂತ ಕೂಡ ಕರೀತಾರೆ. ಹೆಸರೇ ಹೇಳುವಾಗೆ ಹರಿ ಅಂದರೆ ವಿಷ್ಣು, ಹರ ಅಂದರೆ ಶಿವ. 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಹರಿಹರೇಶ್ವರ ದೇವಸ್ಥಾನ ನಿರ್ಮಾಣವಾಗಿತ್ತು. ಮತ್ತು ಈ ಕ್ಷೇತ್ರವನ್ನು ಗುಹಾರಣ್ಯ ಕ್ಷೇತ್ರ ಅಂತ ಕೂಡ ಕರಿತಾ ಇದ್ರು. ಈ ರೀತಿ ಕರೆಯೋದಕ್ಕೆ ಏನೋ ಒಂದು ದಂತಕಥೆ ಇದೆ, ಅದನ್ನು ನಾನು ಇವಾಗ ಹೇಳ್ತೀನಿ. ಹರಿಹರೇಶ್ವರ ದೇವರು ಅಂದರೆ ಶಿವ ಮತ್ತು ವಿಷ್ಣುವಿನ ಸಂಯೋಜನೆ ಅಂತ ಹೇಳ್ಬೋದು. ದೇವರ ಈ ಅವತಾರದ ಹಿಂದೆ ಒಂದು ಕಥೆ ಇದೆ. ಹರಿಹರಕ್ಕೆ ಮೊದಲಿನ ದಿನಗಳು ಅಂದರೆ ಪ್ರಾಚೀನ ದಿನಗಳಲ್ಲಿ ಗುಹಾರಣ್ಯ ಅಂತ ಕರೆಯಲಾಗ್ತಾ ಇತ್ತು. ಇದು ದಟ್ಟವಾದ ಕಾಡು ಮತ್ತು ರಾಕ್ಷಸ ಗುಹಾಸುರ ಎನ್ನುವಂತಹ ರಾಕ್ಷಸನ ಸ್ಥಳವಾಗಿತ್ತು. ಯಾವುದೇ ಮನುಷ್ಯ ಅಥವಾ ರಾಕ್ಷಸ ಅಥವಾ ದೇವರು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲದ ವರವನ್ನು
ಅವನು ಪಡೆದುಕೊಂಡಿದ್ದ ಮತ್ತು ಗುಹಾಸುರ ಈ ಸ್ಥಳದ ಸುತ್ತಮುತ್ತಲಿನ ಜನರಿಗೆ ಹಿಂಸೆ ಮಾಡ್ತಾ ಇದ್ದ. ನಂತರ ವಿಷ್ಣು ಮತ್ತು ಶಿವ ಹರಿಹರ ಎಂಬ ಹೊಸ ಅವತಾರದಲ್ಲಿ ಒಟ್ಟಿಗೆ ಬಂದು ಗುಹಾಸುರನನ್ನು ಕೊಂದರು. ಜೊತೆಗೆ ಸುತ್ತಮುತ್ತಲಿನ ಲಕ್ಷ್ಮೀ ದೇವಸ್ಥಾನವನ್ನು ಕೂಡ ನೋಡ್ಬೋದು. ಈ ಟೆಂಪಲ್ ಪ್ಲ್ಯಾನ್ ಹೇಗಿದೆ ಅಂತ ನೋಡೋದಾದರೆ, ಈ ದೇವಸ್ಥಾನ ಟಿಪಿಕಲ್ ಹೊಯ್ಸಳ ಕನ್ಸ್ಟ್ರಕ್ಷನ್ನ ವಿಶಿಷ್ಟವಾದ ಸ್ಕ್ವೇರ್ ಮಂಟಪದೊಂದಿಗೆ ಕೂಡಿಕೊಂಡಿದೆ. ಸೊ ಮಂಟಪದ ಹೊರಗಡೆ ಪ್ರೊಜೆಕ್ಷನ್ಸ್ ಕೂಡ ನೋಡ್ಬೋದು ನೀವು. ಟೆಂಪಲ್ಗೆ ಯೂಸ್ ಮಾಡಿರುವಂತಹ ಮಟೀರಿಯಲ್ ಸೋಪ್ ಸ್ಟೋನ್ ಅಥವಾ ಪಾಟ್ ಸ್ಟೋನ್ ಅಂತ ಹೇಳ್ತಾರೆ. ನಂತರ ಸುತ್ತಲಿನ ನೇಚರ್ ಎಂಜಾಯ್ ಮಾಡೋದ್ರೊಂದಿಗೆ ನೀವು ಬಾತಿ ಆಂಜನೇಯ ದೇವಸ್ಥಾನ, ಇದು ಹಳೆ ಬಾತಿ ಅನ್ನುವಂತಹ ಪ್ಲೇಸ್ನಲ್ಲಿ ಇದೆ, ಇದನ್ನು ಕೂಡ ಭೇಟಿ ಮಾಡಿ ಆಶೀರ್ವಾದ ಪಡಿಬೋದು. ಅಂದಹಾಗೆ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ದಾವಣಗೆರೆಯ ದುರ್ಗಾಂಬಿಕಾ ಟೆಂಪಲ್ಗೆ. ನಿಮಗೆಲ್ಲ ಗೊತ್ತಾ, ದೇವನಕೆರೆಯಿಂದ ದಾವಣಗೆರೆ ಅಂತ ದಾವಣಗೆರೆಗೆ ಹೆಸರು ಬಂದಿದ್ದು. ದಾವಣಗೆರೆಯ ಮೇಜರ್ ಪಿಲಿಗ್ರಿಮ್ ಸ್ಪಾಟ್ ಅಂತಂದ್ರೆ ಶ್ರೀ ದುರ್ಗಾಂಬಿಕಾ ಟೆಂಪಲ್. ಈ ದೇವಸ್ಥಾನದ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಏನು ಅಂತಂದರೆ, ಸುಮಾರು 200 ವರ್ಷಗಳ ಹಿಂದೆ ದುಗ್ಗತ್ತಿ ಅನ್ನುವಂತಹ ಗ್ರಾಮದಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದಂಥ ದುರ್ಗಾದೇವಿ ಮತ್ತು ಅದನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದರು. ಇದು ಈ ಥರ ಒಂದು ಕಥೆ ಇದೆ. ನಂತರ 1932ರಲ್ಲಿ ಇದನ್ನು ಸುಂದರ ದುರ್ಗಾಂಬಿಕಾ ದೇವಾಲಯವಾಗಿ ಮತ್ತೆ ಪರಿವರ್ತನೆ ಮಾಡಿದರು. ಇಲ್ಲಿನ ಪ್ರಧಾನ ದೇವತೆ ದುರ್ಗಾಂಬಿಕಾ ದೇವಿಗೆ ದುರ್ಗಮ್ಮ ಅಥವಾ ದುರ್ಗವ್ವ ಅಂತ ಕೂಡ ಕರೀತಾರೆ. ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇರೋದು ಮೋಸ್ಟ್ ಅವೇಟೆಡ್ ಸ್ಪಾಟ್. ಅದೇ ನಮ್ಮ ಹೈವೇಗೆ ಹತ್ತಿರ ಇರೋವಂತಹ ಟೂರಿಸ್ಟ್ ಡೆಸ್ಟಿನೇಷನ್ ಗ್ಲಾಸ್ ಹೌಸ್. ಈ ಗಾಜಿನ ಮನೆ 108 ಮೀಟರ್ ಉದ್ದ, 68 ಮೀಟರ್ ಅಗಲ ಮತ್ತು 18 ಮೀಟರ್ ಎತ್ತರದೊಂದಿಗಿದೆ. ಇದನ್ನು ಸೇಂಟ್ ಗೋಬೆನ್ ಅನ್ನೋಂತಹ ಗ್ಲಾಸ್ಗಳನ್ನು ಯೂಸ್ ಮಾಡಿ ಮಾಡರ್ನ್ ಡಿಸೈನ್ಗಳಿಂದ ನಿರ್ಮಾಣ ಮಾಡಿದ್ದಾರೆ. ಒಳಗಡೆ ಗ್ರಾನೈಟ್ ಫ್ಲೋರಿಂಗ್ ಕೂಡ ಇದೆ. ಈ ಗ್ಲಾಸ್ ಯೂಸ್ ಮಾಡಿರುವಂತಹ ಅಡ್ವಾಂಟೇಜ್ ಏನು ಅಂತಂದರೆ, ಸೂರ್ಯನ ಶಾಖ ಅಂದರೆ ಹೀಟ್ನೆಸ್ ಕಂಟ್ರೋಲ್ ಮಾಡೋದಲ್ಲದೆ ಒಳಗಡೆ ಇರುವಂತಹ ಜನರಿಗೆ ಕೂಲಾಗಿರೋ ಎಫೆಕ್ಟ್ ಅಥವಾ ಫೀಲ್ನ ನೀಡುತ್ತೆ. ಟೋಟಲ್ 12 ಎಕರೆ ಪ್ರದೇಶದಲ್ಲಿ 3 ಎಕರೆ ಜಾಗದಲ್ಲಿ ಗ್ಲಾಸ್ ಹೌಸನ್ನು ನಿರ್ಮಾಣ ಮಾಡಿದ್ದಾರೆ. ದಾವಣಗೆರೆ ಇಷ್ಟು ದಿನ ಬರೀ ಬೆಣ್ಣೆ ದೋಸೆಗೆ ಮಾತ್ರ ಹೆಸರಾಗಿತ್ತು. ಈಗ
ರಾಷ್ಟ್ರದ ಅತಿ ದೊಡ್ಡ ಎಂದು ಕರೆಯತಕ್ಕಂಥ ಗ್ಲಾಸ್ ಹೌಸ್ಗೂ ಕೂಡ ಹೆಸರಾಗಿದೆ. ಮತ್ತೀಗ ನಮ್ಮ ಲಾಸ್ಟ್ ವಿಸಿಟಿಂಗ್ ಸ್ಪಾಟ್ ಅಂತಂದರೆ ಶಾಮನೂರು ಆಂಜನೇಯ ಟೆಂಪಲ್. ಸುಮಾರು 800 ವರ್ಷಗಳ ಹಿಂದೆಯೇ ಶ್ರೀ ವ್ಯಾಸರಾಜ ಸ್ವಾಮೀಜಿಗಳಿಂದ ಶಾಮನೂರು ಗ್ರಾಮದಲ್ಲಿ, ಇದು ದಾವಣಗೆರೆ ಹತ್ರನೇ ಇದೆ, ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಲಾಯಿತು. ಆದರೆ ನಂತರ 2000ನೇ ಇಸ್ವಿಯಲ್ಲಿ ಈ ದೇವಸ್ಥಾನನ ರಿನೋವೇಟ್ ಮಾಡಲಾಯಿತು ಮತ್ತು ಇದನ್ನು ದ್ರಾವಿಡಿಯನ್ ಸ್ಟೈಲ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ದೇವಸ್ಥಾನದಲ್ಲಿ ಶಾಮನೂರು ಗ್ರಾಮ ದೇವತೆಯಾದ 6 ಅಡಿ ಎತ್ತರದ ಹನುಮಂತನನ್ನು ಪೂಜೆ ಮಾಡಲಾಗುತ್ತೆ. ಈ ವಿಡಿಯೋ ನಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೊಡಿ.